ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪಿತ್ತಕೋಶದಲ್ಲಿ ಕಲ್ಲಾಗಿದ್ದರೆ ಯಾವ ಸೂಚನೆಗಳು ನಮ್ಮ ದೇಹದಿಂದ ಸಿಗುತ್ತವೆ? ಆಪ್ಷನ್ಸ್: ಎ ಕಾಮಾಲೆ, ಬಿ ಹೊಟ್ಟೆ ನೋವು, ಸಿ ವಾಕರಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಿತ್ತಕಲ್ಲುಗಳು ಪಿತ್ತರಸನಾಳವನ್ನು ನಿರ್ಬಂಧಿಸಿದರೆ ಇದು ಪಿಗ್ಮೆಂಟ್ ಮತ್ತು ಬಿಲಿರುಬಿನ್ ಪಿತ್ತಜನಕಾಂಗದಿಂದ ಉತ್ಪತ್ತಿಯಾಗುವ ವರ್ಣದ್ರವ್ಯದ ಸಂಗ್ರಹಕ್ಕೆ ಕಾರಣವಾಗಬಹುದು. ಇದು ಚರ್ಮ ಮತ್ತು ಕಣ್ಣುಗಳ ಹಳದಿ ಬಣ್ಣಕ್ಕೆ ಕಾರಣವಾಗುತ್ತದೆ. ನಿಮ್ಮ ಆಹಾರ ಪದ್ಧತಿಯತ್ತ ಗಮನ ಹರಿಸುವುದು ತುಂಬ ಮುಖ್ಯ. ಕೊಬ್ಬು ಹಾಗೂ ಜಿಡ್ಡಿನಂತಹ ಆಹಾರದ ಸೇವನೆಯ ನಂತರ ರೋಗಲಕ್ಷಣಗಳು ಹೆಚ್ಚಾಗಬಹುದು. ವಾಂತಿಯಂತಹ ಲಕ್ಷಣಗಳು ಕಂಡುಬಂದರೆ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸುವುದು ಒಳ್ಳೆಯದು. ಹೊಟ್ಟೆಯ ಬಲಭಾಗದಲ್ಲಿ, ಮಧ್ಯಭಾಗದಲ್ಲಿ ಹಾಗೂ ಎದೆಯ ಕೆಳಗೆ ಹಠಾತ್ ನೋವು ಜೊತೆಗೆ ಬಲಭುಜದ ನೋವು ಕಾಣಿಸಿಕೊಳ್ಳುತ್ತದೆ. ಹೊಟ್ಟೆಯ ಮೇಲ್ಭಾಗ ಮತ್ತು ಮೇಲ್ಭಾಗದ ಮೇಲಿನ ಕಾಲು ಭಾಗದಲ್ಲಿ ನೋವು ಸಾಮಾನ್ಯವಾಗಿ ಊಟವನ್ನು ಸೇವಿಸಿದ ನಂತರ ಸಂಭವಿಸಬಹುದು. ಎರಡನೇ ಪ್ರಶ್ನೆ, ನಿಯಮಿತವಾಗಿ ಕಾಫಿ ಕುಡಿಯುವುದರಿಂದ ಯಾವ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಲಿವರ್, ಬಿ ಶ್ವಾಸಕೋಶ, ಸಿ ಮೈಗ್ರೇನ್, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್. ನಿಯಮಿತ ಕಾಫಿಯಲ್ಲಿ ಉತ್ಕರ್ಷಣ ನಿರೋಧಕಗಳು, ವಿಶೇಷವಾಗಿ ಕ್ಲೋರೋಜೆನಿಕ್ ಆಮ್ಲಗಳು ಸಮೃದ್ಧವಾಗಿವೆ ಮತ್ತು ಕೊಬ್ಬು ಸೇರಿದಂತೆ ಲಿವರ್ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಜನರಲ್ ಕಾಫಿ ಕ್ಲಿನಿಕಲ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಹೆಪಟಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನವು ಲಿವರ್ ಕಾಯಿಲೆ ಇರುವ ರೋಗಿಗಳು ದಿನಕ್ಕೆ 2 ಕಪ್ಗಳಿಗಿಂತ ಹೆಚ್ಚು ಕಾಫಿ ಸೇವಿಸುವುದರಿಂದ ಫೈಬ್ರೋಸಿಸ್ ಮತ್ತು ಸಿರೋಸಿಸ್ ದರಗಳ ಕಡಿಮೆಯಾಗುವುದರ ಜೊತೆಗೆ ಮರಣದ ಪ್ರಮಾಣವು ಕಡಿಮೆಯಾಗುತ್ತದೆ ಎಂದು ಹೇಳಿದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸೌತೆಕಾಯಿ ತಿನ್ನುವುದರಿಂದ ಯಾವ ಕಾಯಿಲೆ ಹತ್ತಿರವೂ ಸುಳಿಯುವುದಿಲ್ಲ? ಆಪ್ಷನ್ಸ್: ಎ ನಿರ್ಜಲೀಕರಣ, ಬಿ ಜಾಂಡಿಸ್, ಸಿ ಕಜ್ಜಿ, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ನಿರ್ಜಲೀಕರಣ. ಸೌತೆಕಾಯಿ ತಿನ್ನುವುದರಿಂದ ಹೊಟ್ಟೆಗೆ ತಕ್ಷಣ ತಂಪು ಸಿಗುತ್ತದೆ. ಇದರಿಂದಾಗಿ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ. ವಾಕರಿಕೆ, ಗ್ಯಾಸ್ ಮತ್ತು ಅಜೀರ್ಣದಿಂದ ಬಳಲುತ್ತಿರುವ ಜನರು ಬೆಳಗ್ಗೆ ಸೌತೆಕಾಯಿ ತಿನ್ನುವುದರಿಂದ ಪ್ರಯೋಜನ ಪಡೆಯುತ್ತಾರೆ. ಬೇಸಿಗೆಯಲ್ಲಿ ಬೆಳಗ್ಗೆ ನೀವು ಖಂಡಿತ ಸೌತೆಕಾಯಿಯನ್ನು ತಿನ್ನಬಹುದು. ಬೇಸಿಗೆಯಲ್ಲಿ ಪ್ರತಿದಿನ ಬೆಳಗ್ಗೆ ಸೌತೆಕಾಯಿ ತಿನ್ನುವುದರಿಂದ ದಿನವಿಡೀ ನಿಮ್ಮ ದೇಹ ಉಷ್ಣತೆಯ ಸಮತೋಲನದಲ್ಲಿರುತ್ತದೆ. ಸೌತೆಕಾಯಿಯಲ್ಲಿ 90% ನೀರು ಇರುವುದರಿಂದ ಇದು ದೇಹದ ಮೇಲೆ ಬಿಸಿ ಗಾಳಿಯ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ದಿನವಿಡೀ ದೇಹದಲ್ಲಿ ನೀರಿನ ಕೊರತೆ ಇರುವುದಿಲ್ಲ ಮತ್ತು ದೇಹವು ಶಾಖದ ಹೊಡೆತದಿಂದ ರಕ್ಷಿಸಲ್ಪಡುತ್ತದೆ. ಬೆಳಗ್ಗೆ ಸೌತೆಕಾಯಿ ತಿನ್ನುವುದರಿಂದ ತೂಕ ಇಳಿಸಿಕೊಳ್ಳಲು ಸಹಾಯವಾಗುತ್ತದೆ. ಇದರೊಂದಿಗೆ ರಕ್ತದೊತ್ತಡವನ್ನು ಸಹ ನಿಯಂತ್ರಿಸಬಹುದು. ಸೌತೆಕಾಯಿಯು ಅನೇಕ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಅದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ. ಐದನೇ ಪ್ರಶ್ನೆ, ಮಿನಿ ಪಂಜಾಬ್ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಡೆನ್ಮಾರ್ಕ್, ಬಿ ಕೆನಡಾ, ಸಿ ಸ್ವಿಟ್ಜರ್ಲೆಂಡ್, ಡಿ ಕ್ಯೂಬಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ. ಕೆನಡಾವು ಪಂಜಾಬಿ ಜನಸಂಖ್ಯೆಯ ದೊಡ್ಡ ಪ್ರಮಾಣದಿಂದಾಗಿ ಮಿನಿ ಪಂಜಾಬ್ ಎಂದು ಕರೆಯಲ್ಪಡುತ್ತದೆ. ಬ್ರಾಂಪ್ಟನ್ ಮತ್ತು ಬ್ರಿಟಿಷ್ ಕೊಲಂಬಿಯಾದ ಕೆಲವು ಭಾಗಗಳಂತಹ ನಗರಗಳು ಬಲವಾದ ಪಂಜಾಬಿ ಪ್ರಭಾವವನ್ನು ಹೊಂದಿದೆ. ಅವುಗಳ ಸಂಸ್ಕೃತಿ, ಭಾಷೆ ಮತ್ತು ಸಂಪ್ರದಾಯಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕೆನಡಾವು ದೊಡ್ಡ ಪಂಜಾಬಿ ಕೆನಡಿಯನ್ ಸಮುದಾಯವನ್ನು ಹೊಂದಿದೆ. ಕೆನಡಾದ ಮನೆಗಳಲ್ಲಿ ಪಂಜಾಬಿ 4ನೇ ಅತಿ ಹೆಚ್ಚು ಮಾತನಾಡುವ ಭಾಷೆಯಾಗಿದೆ. ಆರನೇ ಪ್ರಶ್ನೆ, ಹೃದ್ರೋಗ ಮತ್ತು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಯಾವುದು ಪ್ರಮುಖ ಪಾತ್ರ ವಹಿಸುತ್ತದೆ? ಆಪ್ಷನ್ಸ್: ಎ ಕಾಳುಮೆಣಸು, ಬಿ ಬೆಳ್ಳುಳ್ಳಿ, ಸಿ ಜೀರಿಗೆ, ಡಿ ಬಜೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ. ಹೃದ್ರೋಗ ಮತ್ತು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಬೆಳ್ಳುಳ್ಳಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಬೆಳ್ಳುಳ್ಳಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಇದು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಹೃದಯ ಕಾಯಿಲೆಯನ್ನು ತಡೆಗಟ್ಟುತ್ತದೆ. ಇದು ರಕ್ತನಾಳಗಳನ್ನು ಸ್ವಚ್ಛವಾಗಿರಿಸುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತದೆ. ಇದು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತದೆ. ಬೆಳ್ಳುಳ್ಳಿ ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅಥವಾ ಅಜೀರ್ಣದಿಂದ ಬಳಲುತ್ತಿರುವವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ, ಹಸಿವನ್ನು ಉತ್ತೇಜಿಸುತ್ತದೆ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ, ಆದಾಯ ತೆರಿಗೆಯೇ ಇಲ್ಲದ ಭಾರತದ ಏಕೈಕ ರಾಜ್ಯ ಯಾವುದು? ಆಪ್ಷನ್ಸ್: ಎ ಜಮ್ಮು ಕಾಶ್ಮೀರ, ಬಿ ಗುಜರಾತ್, ಸಿ ಸಿಕ್ಕಿಂ, ಡಿ ಒಡಿಸ್ಸಾ.
ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ. ಭಾರತದಲ್ಲಿ ಸಿಕ್ಕಿಂ ತೆರಿಗೆ ಮುಕ್ತ ರಾಜ್ಯವೆಂದು ಹೆಸರುವಾಸಿಯಾಗಿದೆ. ತೆರಿಗೆ ಜಾಲದಿಂದ ನಿವಾಸಿಗಳನ್ನು ಹೊರಗಿಡುವ ದೇಶದ ಏಕೈಕ ರಾಜ್ಯ ಇದು. ಸಿಕ್ಕಿಂನ ಸ್ಥಳೀಯರು 1961ರ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 10(26)AAA ಅಡಿಯಲ್ಲಿ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದ್ದಾರೆ. ಸಿಕ್ಕಿಂ 1975ರಲ್ಲಿ ಭಾರತದೊಂದಿಗೆ ವಿಲೀನವಾಯಿತು. ಆದರೆ ಸಿಕ್ಕಿಂ ತನ್ನ ಹಳೆಯ ಕಾನೂನುಗಳು ಮತ್ತು ವಿಶೇಷ ಸ್ಥಾನಮಾನವನ್ನು ಕಾಯ್ದುಕೊಳ್ಳುವ ಷರತ್ತಿನ ಮೇಲೆ ಭಾರತವನ್ನು ಸೇರಿಕೊಂಡಿತು. ಈ ಷರತ್ತನ್ನು ಅಂಗೀಕರಿಸಲಾಯಿತು. ಸಂವಿಧಾನದ 371(f) ವಿಧಿಯ ಅಡಿಯಲ್ಲಿ ಸಿಕ್ಕಿಂ ವಿಶೇಷ ಸ್ಥಾನಮಾನವನ್ನು ಹೊಂದಿದೆ. ಸೆಕ್ಷನ್ 10(26)AAA ಪ್ರಕಾರ ಸಿಕ್ಕಿಂ ನಿವಾಸಿಯ ಯಾವುದೇ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ. ಅದು ಬಡ್ಡಿಯಿಂದ ಬರುವ ಆದಾಯವಾಗಲಿ ಅಥವಾ ಯಾವುದೇ ಭದ್ರತೆಯಿಂದ ಬರುವ ಲಾಭಾಂಶವಾಗಿರಲಿ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೆಲ್ಲವನ್ನು ತಿನ್ನಬಾರದು? ಆಪ್ಷನ್ಸ್ ಎ ಬಿಪಿ, ಬಿ ಕಿಡ್ನಿ, ಸಿ ಹೃದ್ರೋಗ, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ. ಬೆಲ್ಲವು ನೈಸರ್ಗಿಕ ಸಿಹಿಕಾರಕ, ಖನಿಜಗಳು ಮತ್ತು ಜೀವಸತ್ವಗಳಿಂದ ಸಮೃದ್ಧವಾಗಿವೆ. ಮಿತವಾಗಿ ಸೇವಿಸಿದರೆ ಆರೋಗ್ಯಕರ. ಆದರೆ ಮಧುಮೇಹ ಮತ್ತು ಮೂತ್ರಪಿಂಡದ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆದ ನಂತರವಷ್ಟೇ ಸೇವಿಸಬೇಕು. ಬೆಲ್ಲದಲ್ಲಿ ಪೊಟ್ಯಾಷಿಯಂ ಇರುವುದರಿಂದ ಮೂತ್ರಪಿಂಡದ ಕಾಯಿಲೆ ಇರುವವರಿಗೆ ಇದನ್ನು ಅತಿಯಾಗಿ ಸೇವಿಸುವುದು ಹಾನಿಕಾರಕವಾಗಿದೆ. ಆದ್ದರಿಂದ ಮೂತ್ರಪಿಂಡದ ಸಮಸ್ಯೆ ಇರುವವರು ಬೆಲ್ಲ ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. 9ನೇ ಪ್ರಶ್ನೆ, ಯಾವ ಆರೋಗ್ಯ ಸಮಸ್ಯೆ ಇರುವವರು ಕಬ್ಬಿನ ರಸವನ್ನು ಕುಡಿಯುವುದು ಹಾನಿಕಾರಕ? ಆಪ್ಷನ್ಸ್ ಎ ಹಲ್ಲಿನ ಸಮಸ್ಯೆ, ಬಿ ಅಧಿಕ ತೂಕ, ಸಿ ಅಸಿಡಿಟಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಬ್ಬಿನ ರಸವು ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನು ಹೊಂದಿರುತ್ತದೆ. ಇದು ಹಲ್ಲುಗಳಿಗೆ ಹಾನಿಕಾರಕವಾಗಿದೆ. ಹಲ್ಲುಗಳ ಸಮಸ್ಯೆ ಇದ್ದರೆ ಕಬ್ಬಿನ ಹಾಲನ್ನು ಕುಡಿಯಬಾರದು. ಕಬ್ಬಿನ ರಸವು ಕ್ಯಾಲೋರಿಯಲ್ಲಿ ಸಮೃದ್ಧವಾಗಿದೆ. ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅಥವಾ ಬೊಜ್ಜು ಇದ್ದರೆ ಕಬ್ಬಿನ ರಸವನ್ನು ಕುಡಿಯಬಾರದು. ಕೆಲವರ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕಬ್ಬಿನ ರಸ ಅಡ್ಡ ಪರಿಣಾಮ ಬೀರಬಹುದು. ಗ್ಯಾಸ್ಟ್ರಿಕ್, ಅಸಿಡಿಟಿ ಸಮಸ್ಯೆಗಳಿದ್ದರೆ ಕಬ್ಬಿನ ರಸವನ್ನು ಕುಡಿಯುವುದನ್ನು ತಪ್ಪಿಸಬೇಕು. ಕಬ್ಬಿನ ಹಾಲು ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. ಕಿಡ್ನಿ ಕಾಯಿಲೆ ಇರುವವರು ಕಬ್ಬಿನ ಹಾಲು ಕುಡಿಯಬಾರದು. ಸೂಕ್ಷ್ಮ ಚರ್ಮ ಹೊಂದಿರುವ ಜನರು ಕಬ್ಬಿನ ರಸ ಸೇವಿಸಬಾರದು. ಕೆಲವರಿಗೆ ಕಬ್ಬಿನ ರಸ ಸೇವಿಸಿದ ನಂತರ ಚರ್ಮದ ದದ್ದುಗಳು ಮತ್ತು ತುರಿಕೆಯಂತಹ ಅಲರ್ಜಿ ಅನುಭವಿಸಬಹುದು. 10ನೇ ಪ್ರಶ್ನೆ, ಯುರೋಪಿನ ರೋಗಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಫ್ರಾನ್ಸ್, ಬಿ ಬೆಲ್ಜಿಯಂ, ಸಿ ಫಿನ್ಲ್ಯಾಂಡ್, ಡಿ ಟರ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಟರ್ಕಿ. 19ನೇ ಶತಮಾನದಲ್ಲಿ ಒಟೋಮನ್ ಸಾಮ್ರಾಜ್ಯ ತನ್ನ ಅಧಿಕಾರ ಕುಸಿತ, ಮಿಲಿಟರಿ ಸೋಲುಗಳು ಮತ್ತು ಆರ್ಥಿಕ ಹೋರಾಟಗಳಿಂದಾಗಿ ಯುರೋಪಿನ ಅನಾರೋಗ್ಯ ಪೀಡಿತ ವ್ಯಕ್ತಿ ಎಂದು ಕರೆಯಲ್ಪಟ್ಟಿತ್ತು. ಈ ಪದವನ್ನು ಮೊದಲು ರಷ್ಯಾದ ತ್ಸಾರ್ ನಿಕೋಲಸ್ ಬಳಸಿದರು. ಸಾಮ್ರಾಜ್ಯವು ಈಗ ಅಸ್ತಿತ್ವದಲ್ಲಿಲ್ಲದಿದ್ದರೂ ಅದರ ರಾಜಕೀಯ ಅಥವಾ ಆರ್ಥಿಕ ಸವಾಲುಗಳನ್ನು ಉಲ್ಲೇಖಿಸುವಾಗ ಈ ಪದವನ್ನು ಕೆಲವೊಮ್ಮೆ ಆಧುನಿಕ ಟರ್ಕಿಗೆ ಬಳಸಲಾಗುತ್ತದೆ. ಸುಮಾರು 604 ವರ್ಷಗಳ ಕಾಲ ನಿರಂತರವಾಗಿ ನಡೆದ ಯುದ್ಧ ಯಾವುದು? ಆಪ್ಷನ್ಸ್ ಎ ಆಂಗ್ಲೋ ಫ್ರೆಂಚ್ ಯುದ್ಧ, ಬಿ ಕ್ರೂಸೇಡ್ ಯುದ್ಧ, ಸಿ ಐಬೇರಿಯನ್ ಯುದ್ಧ, ಸಿ ಪರ್ಷಿಯನ್ ರೋಮನ್ ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರೂಸೇಡ್ ಯುದ್ಧ. ಇದು 1095ರಿಂದ 1699ರವರೆಗೆ ನಡೆದ ಸುದೀರ್ಘ ಯುದ್ಧ. ಇಷ್ಟು ವರ್ಷದ ಯುದ್ಧಗಳನ್ನು ಈ ಜಗತ್ತು ಹಿಂದೆಯೂ ಕಂಡಿದ್ದಿಲ್ಲ, ಬಹುಶಃ ಮುಂದೆಯೂ ಕಾಣಲಿಕ್ಕಿಲ್ಲ. ಇದು ಇಸಾಯಿಗಳ ಮತ್ತು ಮುಸ್ಲಿಮರ ನಡುವೆ ನಡೆದ ರಣಭೀಕರ ಯುದ್ಧ. ಸುಮಾರು 604 ವರ್ಷಗಳ ಕಾಲ ನಿರಂತರವಾಗಿ ನಡೆದ ಯುದ್ಧವಿದು. ಯುರೋಪಿಯನ್ ಇಸಾಯಿಗಳು ಜೆರುಸಲೇಂ ಹಾಗೂ ಅನ್ಯ ಪ್ರದೇಶಗಳನ್ನು ವಶಕ್ಕೆ ಪಡೆಯಲು ಮುಸ್ಲಿಮರ ವಿರುದ್ಧ ಹೂಡಿದ ಯುದ್ಧವಿದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.